ನಮಸ್ಕಾರ ಮೇಡಮ್ ರೇ, ನಿಮ್ಮ ಹೆಸರು ಹೇಳಿ, ಹಾಗೆ ನಿಮ್ದು ಆಯಿಲ್ ಪ್ರಾಡಕ್ಟ್ ಬಗ್ಗೆ ಹೇಳಿ. ನೀವೇನು ತಯಾರಿಸ್ತಾ ಇದ್ದೀರಾ? ಹೆಸರು ಬಂದ್ಬಿಟ್ಟು ಸವಿತಾ ನಂದೀಶ್ ಅಂತ ಹೇಳ್ಬಿಟ್ಟು, ದಾವಣಗೆರೆ ಡಿಸ್ಟ್ರಿಕ್ಟ್ ಕತ್ತಿಗೆರೆ ಗ್ರಾಮ. ನಮ್ದು ಹೇಳ್ಬೇಕಂದ್ರೆ ರೂರಲ್ ಏರಿಯಾ. ಬಟ್ ನಾವು ಗ್ರೌಂಡ್ನಟ್ ಆಯಿಲ್ ಮಿಷನ್ ಓಪನ್ ಮಾಡಿ ಆಲ್ರೆಡಿ 3 years ಆಯ್ತು ಮೇಡಮ್. ಇವಾಗ ಫುಡ್ ಲೈಸೆನ್ಸ್ ತಗೊಂಡಿದ್ದೀವಿ. ಫುಡ್ ಲೈಸೆನ್ಸ್ ತಗೊಂಡಿದ್ದೀವಿ, GST ತಗೊಂಡಿದ್ದೀವಿ. ಇದು ಗವರ್ಮೆಂಟ್ ಇಂದ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ತಗೊಂಡಿದ್ದೀವಿ. ಏನಾರ ಸಬ್ಸಿಡಿ ತಗೊಂಡಿದ್ದೀರಾ ಇದಕ್ಕೆ? ಇಲ್ಲ ಸರ್, ಓನ್ ಆಗಿ ಮಾಡ್ಕೊಂಡಿದೀವಿ ನಾವು. ಎಷ್ಟು ಬೇಕಿತ್ತು ಮಿಷನ್? ಮಿಷನ್ 1,80,000 ಸರ್ ಮಿಷನ್. ಒಟ್ಟು ಟೋಟಲ್ ನಾವು ಇದನ್ನ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 4 ರಿಂದ 5 ಲಕ್ಷ ಹಾಕಿದೀವಿ ಸೇರಿ. 3 years ಆಯ್ತು ಸರ್ ನಾವು ಈ ಬಿಸ್ನೆಸ್ ಶುರು ಮಾಡ್ಕೊಂಡು. ಅಪ್ ಟು ಇವಾಗ ನಾವು ಇಲ್ಲಿ ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ಆರ್ಡರ್ ಯಾರು ಕೊಟ್ಟರು ನಾವು ಓನ್ ಆಗಿ ಮಾಡ್ತಿದೀವಿ ಸರ್. ಯಾರನ್ನ ಕೆಲಸ ಹಿಡ್ಕೊಂಡು. ವೆಬ್ಸೈಟ್ ಐತವೆ ಮೇಡಮ್? ಇಲ್ಲ ಮೇಡಮ್, ಮಾಡ್ಕೊಂಡಿಲ್ಲ. ವಾಟ್ಸ್ಆಪ್ ಮಾಡ್ಕೊಂಡಿನಿ. 9535227265 ಈ ನಂಬರಿಗೆ ಗ್ರೌಂಡ್ನಟ್ ಆಯಿಲ್ ಯಾರಿಗಾರು ಬೇಕಿದ್ರೆ ವಾಟ್ಸ್ಆಪ್ ಮಾಡಿದ್ರೆ ನಾನು ನಮ್ಮ ತಮ್ಮ ಮನೆ ಎಲ್ಲಿರುತ್ತೋ ಅಲ್ಲಿಗೆ ತಂದು ಕೊಡ್ತೀವಿ, ರೀಚ್ ಮಾಡ್ತೀವಿ. ಬಿಟ್ರೆ 1 ಲೀಟರ್ ಗ್ರೌಂಡ್ನಟ್ ಆಯಿಲ್ದು 270 ಮೇಡಮ್ ರೇಟು. ವಿತ್ ಲೇಬಲ್ ಸಮೇತ ಹಾಕಿದೀವಿ. ನಂದಿ ನ್ಯಾಚುರಲ್ ಸೂಟ್ ಪ್ರೆಸ್ಡ್ ಆಯಿಲ್. ನಮ್ದು ಬ್ರಾಂಡ್ ನೇಮ್ ಬಂದ್ಬಿಟ್ಟು ಇದು ಕೊಕೊನಟ್ ಆಯಿಲ್. ಇದನ್ನು ಅಷ್ಟೇ 390 ಮೇಡಮ್ 1 ಲೀಟರ್ ಕೊಕೊನಟ್ ಆಯಿಲ್ಗೆ. ಇದಕ್ಕೂ ಅಷ್ಟೇ ನಂದಿ ನ್ಯಾಚುರಲ್ಸ್ ಆಯಿಲ್. ನಿಮಗೆ 1 ಲೀಟ್ರು, 2 ಲೀಟ್ರು, 3 ಲೀಟ್ರ್ ಬೇಕು ಅಂದ್ರೆ, 5 ಲೀಟ್ರ್ ಬೇಕು ಅಂದ್ರೆ ಮನೆಗೆ ಸಪ್ಲೈ ಮಾಡ್ತೀರಿ? ಮಾಡ್ತೀವಿ ಮೇಡಮ್. 1 ಲೀಟರ್, 2 ಲೀಟರ್, 5 ಲೀಟರ್, 15 ಲೀಟರ್ ಟಿನ್ನು ಯಾವ್ದು ಬೇಕಿದ್ರು ನಮಗೆ. ಯಾವ ಊರಿಗಿದ್ರು ಕಳಿಸ್ತೀರಾ? ಯಾವ ಊರಿಗಿದ್ರು ಕಳಿಸ್ತೀನಿ. ನಮ್ದು ಓನ್ ವೆಹಿಕಲ್ ಇರೋದ್ರಿಂದ ನಾವು ಪ್ರಾಬ್ಲಮ್ ಏನಾಗಲ್ಲ, ಎಲ್ಲಿದ್ರು ಕಳ್ಸಿಕೊಡ್ತೀನಿ. ನೀವು ಎಷ್ಟು ರೇಟ್ ದುಡ್ಡು ಕೊಟ್ಟು ಮಿಷನ್ ತಗೊಂಡ್ರಿ? 1,80,000. ಸಬ್ಸಿಡಿ? ಇಲ್ಲ, ನಾವು ಸಬ್ಸಿಡಿಯಿಂದ ಏನು ಮಾಡ್ಕೊಂಡಿಲ್ಲ ಮೇಡಮ್. ನಮ್ಗೆ ಅದು ಯೂಸ್ ಆಗ್ಲಿಲ್ಲ, ಸ್ಟಾರ್ಟಿಂಗ್ ನನಗೆ ಅದು ಗೊತ್ತೂ ಆಗ್ಲಿಲ್ಲ. ನಾವೇನಿದ್ರು ಓನ್ ಬಂಡವಾಳ ಹಾಕೊಂಡೇ ಮಾಡ್ಕೊಂಡಿರೋದು ಬಿಸ್ನೆಸ್. ರೂರಲ್ ಏರಿಯಾ ಆದಾಗಿಂದ ನಮಗೆ ಒಂದ್ ಸ್ವಲ್ಪ ವರ್ಕೌಟ್ ಆಗುತ್ತೆ. ಬಟ್ ಕೆಲಸದಾರನ ಯಾರನ್ನು ನಾವು ಹಿಡ್ಕೊಂಡಿಲ್ಲ, ನಾವೇ ಮಾಡ್ಕೊಳೋದ್ರಿಂದ ನಮಗೆ ಪ್ರಾಫಿಟ್ ಸಿಗುತ್ತೆ. ಎಷ್ಟು ಕೆಪಾಸಿಟಿ ಇದು? 10 HP ಮೋಟರ್ ಸರ್ ಇದು. 10 HP ಮೋಟರ್. ಒಂದು ಸಲಕ್ಕೆ ಎಷ್ಟು ಬೀಜ? ಒಂದು ಸಲಕ್ಕೆ 15 kg ಶೇಂಗಾ ಹಾಕ್ತೀವಿ ಸರ್ ಇದ್ರಾಗೆ. ಮಿನಿಮಮ್ 15 ಹಾಕ್ಲೇಬೇಕಾ? ಮಿನಿಮಮ್ 15, 20 ಹಾಕ್ಬೋದು ಮಿನಿಮಮ್. ಮ್ಯಾಕ್ಸಿಮಮ್ 20 ಹಾಕ್ಬೋದು. ಮಿನಿಮಮ್ ನಾವು 15 ಹಾಕಂತೀವಿ. 15 ಹಾಕಂತೀರಿ. ಆಯಿಲ್ 6 ರಿಂದ 7 ಲೀಟರ್ ಬರುತ್ತೆ ಸರ್. ಒಂದು ಬ್ಯಾಚಿಗೆ 10 kg ಹಿಂಡಿ ಬರುತ್ತೆ ಸರ್. 10 kg ಹಿಂಡಿ, ಒಂದು 7 ಲೀಟರ್ ಆಯಿಲ್ ಬರುತ್ತೆ. 7 ಲೀಟರ್ ಆಯಿಲ್. 20 kg ಶೇಂಗಾ ಹಾಕ್ಬೇಕು ನೀವು. 20 kg ಶೇಂಗಾ ಹಾಕ್ಬೇಕು ನಾವು. ದೊಡ್ಡ ಮಿಷನ್. 10 HP ಮೋಟರ್ ಮೇಡಮ್ ಇದು. ಒಬ್ಬರಿಂದಲೇ ನಡೆಸಬಹುದು? ಇಲ್ಲ, ಒಬ್ರು ಬೇಕಾಗಲ್ಲ ಮೇಡಮ್, ಇಬ್ರು ಬೇಕು. ಹೆಲ್ಪರ್. ಏನಂದ್ರೆ ಓನ್ ಆಗಿ ಹುಡುಗಿಯರ್ ಮಾಡಕ್ ಆಗಲ್ಲ. ಒಬ್ರು ಯಾರು ಹುಡುಗರು ನಮ್ ಜೊತೆಗೆ ಇದ್ರು ಅಂದ್ರೆ ಅವ್ರನ್ನ ಅವಸರಕ್ಕೆ ಮಾಡ್ಬೋದು ಮೇಡಮ್. ಈಗ ಶೇಂಗಾನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತೀರಿ? ಮಾರ್ಕೆಟಿಂಗ್ ಚಳಕೆರೆಯಿಂದ ಮೇಡಮ್. ನಾವು ಒಂದ್ಸಲ ತರಿಸಿದ್ರೆ 5 ಕ್ವಿಂಟಲ್ 10 ಕ್ವಿಂಟಲ್ ಕ್ವಿಂಟಲ್ ಗಂಟಲೆ ತರ್ಸ್ಕೊಂಡ್ಬಿಡ್ತೀವಿ. ಬಿಟ್ರೆ ಗದಗ, ಚಳಕೆರೆ 2ರಿಂದಾನೇ ಬರೋದು. ಅಲ್ಲಿ ಹೋಗಿ ತರ್ತೀರಾ ಅಥವಾ ನೀವು ಆರ್ಡರ್ ಕೊಟ್ರೆ ಕಳಿಸ್ತಾರ ಅವರು? ಎರಡೂ ಮಾಡ್ತಾರೆ ಸರ್. ಆರ್ಡರ್ ಕೊಟ್ಟ ಆಟೋಕ್ಕೆ ಒಂದ್ 4,000-5,000 ಬಾಡಿಗೆ ಕೇಳ್ತಾರೆ ಸರ್. ಹಂಗ ನಮ್ದು ಓನ್ ವೆಹಿಕಲ್ ತಂದ್ಬಿಡ್ತೀರಿ, ನಾವೇ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತಾರೆ. ಒಂದ್ಸಲ ತಂದ್ರೆ 5 ಕ್ವಿಂಟಲ್ 10 ಕ್ವಿಂಟಲ್. ಈಗ ಸೀಸನ್ ವೈಸ್ ಕಡಿಮೆ ಬೀಳುತ್ತೆ, ಅನ್ ಸೀಸನ್ ಎಲ್ಲ ಜಾಸ್ತಿ ರೇಟ್ ಆಗುತ್ತೆ. ಅವಾಗ ನಿಮಗೆ ಇದೇ ರೇಟ್ ಫಿಕ್ಸ್ ಮಾಡಿರ್ತೀರಿ, ನಿಮಗೆ ಲಾಸ್ ಆಗಲ್ಲ? ಅವಾಗ ಲಾಸ್ ಆಗಲ್ಲ ಮೇಡಮ್. ಇಂಡಿ ನಮ್ ಕಡೆ ಇರುತ್ತಲ್ಲ, ಇಂಡಿ ಅವಾಗ ಬರುತ್ತೆ ಸ್ವಲ್ಪ ದಿನ. ಮತ್ತೆ ನಮ್ ಪ್ರಾಫಿಟ್ ಬರ್ಬೇಕು ಅಂದ್ರೆ ಒಂದ್ 2-3 ತಿಂಗಳು ಅಷ್ಟೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಇದೇ ಇವಾಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳು ಮಾತ್ರ ಸ್ವಲ್ಪ ರೇಟ್ ಶೇಂಗಾ. ಬಿಟ್ರೆ ಆಮೇಲಿಂದ ಏನಿಲ್ಲ, ನಾವು ಫಸ್ಟ್ ಇಂದನೂ ಅದೇ ಮಿಲ್ನಲ್ಲೇ ತರ್ತೀವಲ್ಲ, ಹಂಗ ನೋಡೇ ರೇಟ್ ಹಾಕೊಡ್ತಾರೆ ನಮಗೆ. ಈಗ ಹಸಿ ಶೇಂಗಾ ಸಿಗುತ್ತೆ? ಹಸಿ ಶೇಂಗಾ ವರ್ಕೌಟ್ ಆಗಲ್ಲ ಮೇಡಮ್. ಅಲ್ಲ, ಅದನ್ನ ನೀವೇ ಡ್ರೈ ಮಾಡ್ಕೋಬೇಕಾಗತ್ತೆ. ಮಳೆಗಾಲದಾಗ ಹೆಂಗ್ ಮಾಡ್ಕೊಂತೀರಿ ಮತ್ತೆ? ಹಸಿ ಶೇಂಗಾ ಬರುತ್ತಲ್ಲ ನಮಗೆ. ಅಕಸ್ಮಾತ್ ಹಸಿ ಶೇಂಗಾ ಇದ್ದಾಗ ಡ್ರೈ ಆಗಿರುತ್ತೆ ಸರ್. ಟ್ಯಾಕ್ಸಿಗೆ ಹಾಕಿ ಶೇಂಗಾ ಕೊಟ್ಟಿರ್ತಾರೆ ನಮಗೆ. ಅದೇನೋ ಇದು ಹೇಳ್ತಾರಲ್ಲ, ಮಾಯಿಶ್ಚರ್ ಹೆಚ್ಚಿಗೆ ಇದ್ರೆ ಬರಲ್ಲ, ಎಣ್ಣೆ ಚೆನ್ನಾಗಿದ್ದಾಗಲ್ಲ. ಇಲ್ಲ ಸರ್, ನಾವು ಮನೆಯಿಂದ ತಂದ್ರು ನಾವು ಮಳೆಗಾಲ ಬರೋದಕ್ಕಿಂತ ಮುಂಚೆನೆ ಸ್ವಲ್ಪ ಸ್ಟಾಕ್ ಮಾಡಿ ಆಯಿಲ್ ಹಿಡ್ಕೊಂಡ್ಬಿಟ್ಟಿವಿ. ನೀವೇನಿಲ್ಲ ಒಣಗ್ಸೋದಿಲ್ಲ? ಇಲ್ಲೇನು ಒಣಗ್ಸಲ್ಲ ಸರ್, ಅಲ್ಲಿದ್ದಾನೆ ಮೇನಕ್ ತಂದೆ ಹಾಕೋದಂಗೆ ಡೈರೆಕ್ಟ್ ಆಗಿ. ಈಗ ಒಂದ್ ದಿವಸಕ್ಕೆ ಎಷ್ಟು ಕೆಜಿ ಹಾಕ್ತೀರಾ? 1 ಕ್ವಿಂಟಲ್ ತನಕಲೂ ಹಾಕಿ ನೀವು ಎಣ್ಣೆ ತೆಗಿತೀರಾ? ಒಂದ್ ದಿನಕ್ಕೆ 50 ರಿಂದ 70 kg ಶೇಂಗಾ ಯೂಸ್ ಮಾಡ್ತೀವಿ ಮೇಡಮ್ ನಾವು. ಒಂದ್ ದಿನಕ್ಕೆ 30 ರಿಂದ 40 ಲೀಟರ್ ಆಯಿಲ್ ತೆಗಿತೀವಿ. ಎಷ್ಟು ಬ್ಯಾಚ್ ಹಾಕ್ಬೋದು? ಎಷ್ಟು 6 ರಿಂದ 7 ಬ್ಯಾಚ್ ಹಾಕ್ಬೋದು.
ಅಂದ್ರೆ ಒಂದ್ಸಲಕ್ಕೆ 20 kg ಹಾಕಿದ್ರೆ ಒಂದ್ 7 ಸಲ 7 ಸಲ ರೊಟೇಟ್ ಮಾಡ್ಬೇಕು ಸರ್. ಒಂದು ಬ್ಯಾಚ್ ಆಯಿಲ್ ತೆಗ್ಬೇಕಾದ್ರೆ ನಮಗೆ 3/4 ಗಂಟೆ ಟೈಮ್ ಬೇಕು. 3/4 ಗಂಟೆಯಿಂದ 1 hour ಟೈಮ್ ಬೇಕು. ಹಂಗಾಗಿ ಅಲ್ಲಿಗೆ ನಮಗೆ 7 ತಾಸು ಆಗ್ಬಿಡುತ್ತೆ. ಮತ್ ಸೈಡ್ ಬೇರೆ ಕೆಲ್ಸಗಳು ಅವನ್ನೆಲ್ಲ ಮಾಡ್ಕೋಬೇಕು ಅಂದ್ರೆ ಮತ್ತೆ ಈಗ ಹಳ್ಳಿಯಲ್ಲಿ ಎಲ್ಲ ನೀವು ಮಾಡ್ತಾ ಇದೀರಲ್ಲ, ಕರೆಂಟ್ ವೇರಿಯೇಷನ್ ಆಗುತ್ತೆ, ಬರಲ್ಲ ಒಂದೊಂದ್ಸರಿ ಕೊಡಲ್ಲ, ಬಂದ್ಬಿಡುತ್ತೆ ಮೇಡಮ್. ಇಲ್ಲಿ ಆಲ್ರೆಡಿ ಗಾಣ ಇರೋದ್ರಿಂದ ನಮ್ಮ ಮನೆ ನಂಬರ್ ಆಡ್ ಮಾಡ್ಬಿಟ್ಟಿದೀವಿ ನಾವು. ನಮಗೆ ನಾಳೆ ಇವತ್ ಕರೆಂಟ್ ಹೋಗುತ್ತೆ ಅಂದ್ರೆ ನಮಗೆ ಮುಂಚೆನೆ ಮೆಸೇಜ್ ಬಂದ್ಬಿಟ್ಟು ಅವಾಗ್ಲೇ ಮುಂಚೆನೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು ಆಯಿಲ್ ಮಾತ್ರ. ಈಗ ಎಣ್ಣೆ ಹಾಕಿದ ತಕ್ಷಣನೇ ಎಷ್ಟು ದಿವಸ ಬಿಡ್ಬೇಕಾಗತ್ತೆ ಅದನ್ನ ನೀವು ಸೇಲ್ ಮಾಡ್ಬೇಕು ಅಂದ್ರೆ? 2 ದಿನ ಮೇಡಮ್. ಇವತ್ ನಾವು ಆಯಿಲ್ ಹಾಕಿದ್ವಿ ಅಂದ್ರೆ ನೆಕ್ಸ್ಟ್ 1 ಡೇ ಬಿಟ್ಟು ಅದಕ್ಕೂ ನೆಕ್ಸ್ಟ್ ಡೇ ಪ್ಯಾಕ್ ಮಾಡ್ಬಿಡ್ಬೋದು. ಹಾಕಿದ ದಿನಾನೇ ಕೊಡ್ಬೋದು, ಬಟ್ ಕಲರ್ ಕೇಳ್ತಾರಲ್ಲ, ಹಂಗ ಕಲರ್ ಡಲ್ ಇರುತ್ತೆ ಅಂತ 1-2 days ಬಿಟ್ಟು ಕೊಡೋದು. ಅದು ಗಸಿ ಏನ್ ಮಾಡ್ತೀರಾ? ಕೆಳಗೆ ಕುಂತಿರುತ್ತಲ್ಲ ಗಟ್ಟಿ, ಮತ್ತೆ ಆಯಿಲ್ ಬರುತ್ತೆ ಮೇಡಮ್. ಆಕಳುಗಳಿಗೆ ಹಾಕ್ಬೋದು. ಆಕಳು ತಿಂತಾವ ಸರ್. ಇಂಡಿ ಮಾತ್ರ ಇಲ್ಲೇ ಅಕ್ಕಪಕ್ಕ ಊರವರೆಲ್ಲ ತಗೊಂಡು ಹೋಗ್ತಾರೆ. ಕೆಜಿ 50 ರೂಪಾಯಿ ಕೆಜಿ ಇಂಡಿ, ಶೇಂಗಾದ ಇಂಡಿ. ಅದ್ರಲ್ಲೇ ನಿಮ್ಗೆ ಕರೆಂಟ್ ಬಿಲ್ಲು ಎಲ್ಲದು ಮ್ಯಾನೇಜ್ ಆಗುತ್ತೆ. ಒಟ್ಟು ನಾವ್ ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಳಿಯುತ್ತೆ ನೋಡ್ರಿ ಮೇಡಮ್. ಅದೇ ಕೂತು ಹಂಗೆ ಮಾಡ್ತೀವಿ ಅಂದ್ರೆ ಏನು ಪ್ರಾಫಿಟ್ ಇಲ್ಲ. ಶ್ರಮ ಪಡ್ಬೇಕು ಯಾವ್ದಾದ್ರು, ಯಾವ ಬಿಸ್ನೆಸ್ ಆದ್ರೂ ಅಷ್ಟೇ. ಬಟ್ ಇದ್ರಲ್ಲಿ ಮಾತ್ರ ಜಾಸ್ತಿನೇ ಶ್ರಮ ಬೇಕು. ಮಷೀನ್ ಏನಾರ ನಿಮಗೆ ಪ್ರಾಬ್ಲಮ್ ಕೊಡ್ತಾ? ಇಲ್ಲ, ಏನು ಪ್ರಾಬ್ಲಮ್ ಕೊಡಲ್ಲ. ಈಗ ಆಪರೇಟ್ ಮಾಡೋದ್ರಿಂದ ಏನಾದ್ರು ಮೈನರ್ ಪ್ರಾಬ್ಲಮ್ ಬಂತಂದ್ರೆ ನಮ್ಮ ಮನೆಯವ್ರೆ ಮಾಡ್ಕೊಂಡ್ಬಿಡ್ತಾರೆ. ಇದು ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಬಂತು ಅಂದ್ರೆ ನಾವ್ ಇಲ್ಲಿ ಏನು ಮುಟ್ಟಂಗಿಲ್ಲ ಸರ್. ಕೊಯಮತ್ತೂರಿಂದ ತಂದಿರೋದು ನಾವು, ತಮಿಳ್ನಾಡು ಹತ್ರ ಕೊಯಮತ್ತೂರು. ಅಲ್ಲಿಂದಾನೆ ನಮಗೆ ಫೋನ್ ಮಾಡಿದ್ರೆ ಸಾಕು, ಅವರೇ ಒಬ್ರನ್ನ ಕಳ್ಸಿಕೊಡ್ತಾರೆ. ನೀವೇ ಹೋಗಿದ್ರ ಅಲ್ಲಿಗೆ? ಹೋಗಿದ್ರು, ನೋಡ್ಕೊಂಡು ಫ್ಯಾಕ್ಟ್ರಿಯಿಂದಲೇ ತಗೊಂಡಿರೋದು. ಎಷ್ಟು ದಿವಸಕ್ಕೆ ಬರುತ್ತೆ ಅಕಸ್ಮಾತ್ ಬುಕ್ ಮಾಡ್ಕೊಂಡ್ ಬಂದ್ರೆ? 15 ದಿನದಿಂದ 20 ದಿನಕ್ಕೆ ಬರುತ್ತೆ. ಅಲ್ಲಿ ಚೆಕ್ ಮಾಡಿ ಕಳಿಸ್ತಾರ. ನಿಮಗೆ ಈಗ ಆಯಿಲ್ ಹೆಂಗ್ ಬರುತ್ತೆ ಅಂತ ಗೊತ್ತಿರಲ್ಲ, ಕಲ್ತಿರಲ್ಲ, ತೋರ್ಸ್ಕೊಡ್ತಾರ ಅಲ್ಲೇ? ಅಲ್ಲಿಂದ ಬರ್ತಾರ ಮೇಡಮ್ ಅವರು. ನಾವು ಹೋಗಿ ತಗೊಂಡ್ ಬರೋದಲ್ಲ, ನಾವು ಹೋಗಿ ಪರ್ಚೇಸ್ ಮಾಡಿ ಅಮೌಂಟ್ ಕೊಟ್ಟು ಬರೋದಷ್ಟೇ. ನೆಕ್ಸ್ಟ್ ಅವರೇ ಬಂದು ಮಿಷನ್ ಫಿಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಇಷ್ಟಿಷ್ಟಕ್ಕೆ ಹಿಂಗ್ ಬರುತ್ತೆ ಅಂತ ಒನ್ ಡೇ ಉಳ್ಕೊಂಡು ಎಲ್ಲ ತೋರ್ಸ್ಕೊಟ್ಟೆ ಹೋಗ್ತಾರೆ. ಗಾಣ, ಕಟ್ಟಿಗೆ ಗಾಣದ್ದು ಅಂತಂದು ಈಗ ಫೇಮಸ್ ಆಗಿದೆ ಬಹಳ. ಆದ್ರೆ ಕೆಲವ್ರು ಏನ್ ಮಾಡ್ತಿದಾರೆ ಅಂದ್ರೆ ಕಟ್ಟಿಗೆ ಗಾಣ ಪ್ಲಸ್ ಇದನ್ನ ಇಟ್ಕೊಂಡಿರ್ತಾರೆ. ನಾವು ಕೆಟ್ಟ ಕೊಬ್ಬರಿ ಅದೆಲ್ಲ ಹಾಕ್ಸಕ್ ಹೋಗ್ತವೆ, ಹೋಗ್ತವೆ. ಅವ್ರು ಏನ್ ಮಾಡ್ತಾರ ಅಂದ್ರೆ ಇಂಥದ್ದೇ ಇಟ್ಕೊಂಡು ಅದು ಅದ್ರೊಳಗಡೆ ಎಲ್ಲ ಕಬ್ಬಿಣದ ಸ್ಟೀಲಿಂದ ಇದೆ, ಅದು ಯಾವ ಟೈಪ್ ಅದು ನಿಮಗೆ ಹಿಡಿಸ್ಲಿಲ್ಲ? ಅದನ್ನ ಇಡ್ಸಿಲ್ಲ ಅನ್ನೋದಕ್ಕಿಂತ ಆಯಿಲ್ ಇಷ್ಟು ಚೆನ್ನಾಗಿ ಕಲರ್ ಬರಲ್ಲ. ಅದು ರೋಟ್ರಿ ಗಾಣ ಆಗಿರೋದ್ರಿಂದ, ಕರೆಂಟ್ ಇರೋದ್ರಿಂದ ಆಯಿಲ್ ಸ್ವಲ್ಪ ಕಪ್ಪು ಬರುತ್ತೆ. ಹಂಗಾಗಿ ಕಬ್ಬಿಣ ಗಾಣಕ್ಕೂ ಈ ಗಾಣಕ್ಕೂ ವ್ಯತ್ಯಾಸ ಐತೆ. ಓನ್ ಬ್ರಾಂಡ್ ಅಂದ್ರೆ ಇದೇ ಬೆಸ್ಟ್ ಅಂತ ಹೇಳ್ತೀವಿ. ಓನ್ ಬ್ರಾಂಡ್ ಅಂತ ಇದೆ ಬೆಸ್ಟ್. ಬಟ್ ಯಾರನ್ನ ನೆಚ್ಕೊಂಡ್ ಮಾಡ್ಕೋಬಾರ್ದು ವರ್ಕಿಗೆ. ನಾವ್ ಎಷ್ಟು ಫ್ರೀ ಆಗಿರ್ತೀವೋ, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪ್ರಾಫಿಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಈಗ ನಿಮಗೆ ಪ್ರಾಫಿಟ್ ಅಲ್ಲಿ ಇದೀರಿ. ಈಗ ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ಬೋದು? ಒಬ್ರು ಅಕಸ್ಮಾತ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಮಾಡಬಹುದು? ಸ್ಟಾರ್ಟ್ ಮಾಡಿದ್ರೆ 100 ರಿಂದ 200 ಲೀಟರ್ ಮಾಡ್ಬೋದು ಅಷ್ಟೇ. ಬಟ್ ಹೋಗ್ತಾ 1 year 2 year ಆದ್ಮೇಲಿಂದ 500 ಲೀಟರ್ 1000 ಲೀಟರ್. ಈಗ ಅಂದ್ರೆ ನಿಮ್ದು ಕಷ್ಟಪಟ್ಟು ಮಾಡ್ತೀವಿ ಅಂದ್ರೆ ಎಷ್ಟು ದುಡಿಬಹುದು? 50 ರಿಂದ 60 ಸಾವಿರ ತಿಂಗಳಿಗೆ, 1 ಲಕ್ಷ 2 ಲಕ್ಷ ತಿಂಗಳಿಗೆ? ಒಂದೇ ಮಿಷನ್ ನಾವು ಮಾಡ್ಕೊಂಡಿರೋದು, ಓನಾಗಿ ಮಾಡ್ಕೊಂಡಿರೋದಲ್ಲ, 20 ರಿಂದ 30 ಸಾವಿರ ದುಡ್ಕೋಬಹುದು. ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇಷ್ಟು ಜಾಗ ಅಂತ ಏನಾದ್ರು ಪ್ಲೇಸ್ ಇದೆಯಾ? ದೊಡ್ಡದೇ ಬೇಕಾ, ಚಿಕ್ಕದಿದ್ರು ನಡೆಯುತ್ತಾ? ಸ್ಟಾರ್ಟಿಂಗ್ ನಾವು ಚಿಕ್ಕದ್ರಿಂದಲೇ ದೊಡ್ಡಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಹಂಗಾಗಿ 12 ಅಡಿ ಉದ್ದ, 12 ಅಡಿ ಅಗಲ ಜಾಗದಲ್ಲೇ ನಾವು ಮಾಡ್ಕೊಂಡ್ಬಿಡ್ಬೋದು. ಒಂದೇ ಗ್ರೌಂಡ್ ನಟ್ ಮಿಷನ್ ಇಂದಾನೆ ಸ್ಟಾರ್ಟಿಂಗ್ ಇಂದ ಬಂದ್ರು ನಾವಿನ್ನೂ ಮಾಡ್ತೀವಿ ಅನ್ನೋದಾದ್ರೆ 2 ರಿಂದ 3 ಮಾಡ್ಕೋಬಹುದು. ಮುಂದೆ ಎಷ್ಟು ಬಂಡವಾಳ ಹಾಕ್ತಿವೋ ಅಷ್ಟು ನಾವು ತಕ್ಕಂತೀವಿ ಅನ್ನೋ ಭರವಸೆ ಇದ್ರೆ ಮಾಡ್ಕೋಬಹುದು ಮೇಡಮ್. 2-3 ಆತರ. ಈಗ ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಏನಾದ್ರು ಐಡಿಯಾ ಇದೆಯಾ? ಸದ್ಯಕ್ಕೇನಿಲ್ಲ ಮೇಡಮ್. ನಂದು ಹೌಸ್ ವೈಫ್ ಆಗಿರೋದ್ರಿಂದ, ಮಕ್ಳಿನ್ನು ಚಿಕ್ಕವ್ರು ಇರೋದ್ರಿಂದ ಅವ್ರನ್ನು ನೋಡ್ಕೊಂಡು ಇದನ್ನು ಮಾಡ್ಕೋಬೇಕು ಅಂದ್ರೆ ಸದ್ಯಕ್ಕೆ ಇಷ್ಟೇ ಸಾಕು ಅನ್ಸುತ್ತೆ. ಈಗ ಏನ್ ಹೇಳಕ್ ಇಷ್ಟಪಡ್ತೀರಾ ಹೊಸಬ್ರಿಗೆ, ಮಾಡೋರಿಗೆ? ಇವಾಗಿನ ಹುಡುಗರು ಜಾಬ್ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಬೇರೆ ವರ್ಕ್ ಮಾಡ್ಕೊಂಡು 20 ರಿಂದ 30 ಸಾವಿರ ಸ್ಯಾಲ್ರಿ ತಗೊಳ್ಳೋದೆ. ನಮ್ಮನೇಲೆ ಇದ್ಕೊಂಡು ಓನ್ ಬಿಸ್ನೆಸ್ ಮಾಡ್ಕೊಂಡು ನಾವೇ ತಗೋಬೋದಲ್ಲ. ಹೊಲ ಮನೆ ನೋಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡೆ ಮಾಡ್ಕೋಬಹುದು. ಬಟ್ ಶ್ರಮ ಪಡ್ಬೇಕು ಮೇಡಮ್. ಯಾವ್ದು ಕುಂತಲ್ಲೇ ಬರಲ್ಲ. ತಾವಾಗೆ ಮನಸ್ಫೂರ್ತಿಯನ್ನ ಮಾಡ್ಕೊಂತೀನಿ ಅನ್ನೋ ಭರವಸೆ ಮೇಲೆ ಹಾಕೊಂಡ್ರೆ ಮಾತ್ರ ಇದೆ ಮೇಡಮ್ ಪ್ರಾಫಿಟ್. ಮಾಡಲ್ಲ ಅನ್ನೋರಿಗಿಲ್ಲ. ಈಗ ಕೊಬ್ಬರಿ ಮಾರ್ಕೆಟ್ ಎಲ್ಲಿಂದ ತರಿಸ್ತೀರಾ? ನಾವು ಕೊಬ್ಬರಿ, ಶೇಂಗಾ ಎರಡೂ ಮೇಡಮ್ ಚಳ್ಳಕೆರೆಯಿಂದಾನೆ. ಅದು ಬಿಟ್ಟು ಮತ್ತೆ ಬೇರೆ ಮಾರ್ಕೆಟ್ ಬೇರೆ ದಿನ ಏನು ಐಡಿಯಾ ಯೂಸ್ ಮಾಡಿಲ್ಲ ಮೇಡಮ್. ನಾವು 2 ಸಾಕು ಅಂತ 2ರಲ್ಲೇ ಇದೀನಿ. ಗ್ರೌಂಡ್ ನಟ್ ಆಯಿಲ್ ವಿತ್ ಕೊಕೊನಟ್ ಆಯಿಲ್. ಸಾಮಾನ್ಯವಾಗಿ ಕೆಲವೆಲ್ಲ ಒಂದು ಗಾಣ ಐತೆ ಅಂದ್ರೆ ಎಳ್ಳು,
ಆಮೇಲೆ ಕುಸುಬೆ ಒಂದು 7-8 ನಮ್ನೆ ಎಣ್ಣೆ ಹೇಳ್ತಾರ ಅವ್ರು, ಅಡ್ವರ್ಟೈಸ್ ಹೇಳ್ತಾರೆ. ಆ ಟೈಪ್ ನೆಕ್ಸ್ಟ್ ಮಾಡ್ಬೋದಲ್ಲ ಅಂತ. ಮಾಡ್ಬೋದು ಸರ್, ಮಾಡೋದ್ ಬೇಕಲ್ಲ, ಮಾಡಬೇಕು. ಈ ರೂರಲ್ ಏರಿಯಾ ಆಗೋದ್ರಿಂದ ಎಲ್ರು ಒಂದ್ ದಿನಕ್ಕೆ ಕೆಲ್ಸಕ್ಕೆ ಕರೆದ್ರು 400-500 ರೂಪಾಯಿ ಕೇಳ್ತಾರೆ. ನಾವು ಅದ್ರಲ್ಲೇ ನಾವು ಉಳ್ಸ್ಕೋಬೇಕಪ್ಪ ಅಂದ್ರೆ ಅವ್ರಿಗೆ 500 ರೂಪಾಯಿ ಕೊಟ್ರೆ ನಮಗೇನು ಉಳಿಯುತ್ತೆ ಮೇಡಮ್. ಹೌದು. ಹಂಗ ನಮಗೇನು ಅನ್ಸ್ತುತ್ತೋ ನಾವು ಅಷ್ಟ್ ಮಾಡ್ಕೊಂಡ್ರೆ ಸಾಕು. ನಾವು ಆಲ್ಮೋಸ್ಟ್ ಓನಾಗಿ ಮಾಡೋದ್ರಿಂದ ನಾವು ಹೊರಗಡೆಯಿಂದ ಶೇಂಗಾ ತಂದ್ರೆ, ಹೊರಗಡೆಯಿಂದ ಕೊಬ್ಬರಿ ತಂದು ಹಾಕೊಡ್ತೀರಾ ಅಂತ ಕೇಳಿದ್ರೆ ಅದು ಯಾವ್ದನ್ನು ನಾವು ಹಾಕೊಡಲ್ಲ. ಬಟ್ ನಮ್ದೇ ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವೇ ಚಳ್ಳಕೆರೆಯಿಂದ ಶೇಂಗಾ ತಂದು, ಕೊಬ್ಬರಿ ತಂದು, ಒಣಗಿಸಿ, ಕಲ್ಲೆಲ್ಲ ತೆಗೆದು ನಾವೇ ಆಯಿಲ್ ಮಾಡ್ಕೊಂಡು ಓನ್ ಬ್ರ್ಯಾಂಡ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ ಮೇಡಮ್. ಬಿಟ್ರೆ ಹೊರಗಿಂದ ತಂದು ಕೊಟ್ರೆ ಹಾಕೊಡಲ್ಲ. ಯಾರು ಕನ್ಸಲ್ಟ್ ಮಾಡಿ ವಾಟ್ಸಾಪಿಗೆ ಮೆಸೇಜ್ ಹಾಕಿದ್ರೆ ಎಲ್ಲಿದ್ರು ತಂದು ಕೊಡ್ತೀವಿ. ಮೇಲೆ ಅವಶ್ಯಕತೆ ಇರೋಲ್ಲ. ಇದನ್ನ ಫುಲ್ ಎಲ್ಲ ಮುಗಿಸಿ ಒಂದ್ 8 ದಿನ ಆದ್ಮೇಲೆ ಕೆಳಗ್ ಸ್ಟಕ್ ಆಗಿರ್ತೈತಲ್ಲ ಅವಾಗಷ್ಟೇ ಕ್ಲೀನ್ ಮಾಡ್ಕೋಬೇಕು. ಅಲ್ಲ ಮೇಲೆ ತೆಗಿತಾರೆ ಕಡೆಗೆ? ತೆಗಿಬಹುದು ಸರ್. ಮೇಲೆ ಹಿಂದಿದ್ನೆಲ್ಲ ಬಿಚ್ಕೊಂಡು ಸ್ಕ್ರೂಗಳು ಇದನ್ನ ಕ್ಲೀನ್ ಮಾಡ್ಕೊಂಡು ನೀವೇ ಆಪರೇಟ್ ಮಾಡಕ್ಕಾಗುತ್ತೆ? ಅದು ಇಲ್ಲ ನಮ್ಮನೇಲಿ ಉಪಯೋಗ. ನಮ್ಮ ಬಾವ ಬೆಂಗಳೂರಾಗ ವರ್ಕ್ ಮಾಡ್ತಾರೆ, ಅಲ್ಲೇನಾರು ಆರ್ಡರ್ ಇತ್ತು ಅಂದ್ರೆ ಅವ್ರು ತಗೊಂಡು ಹೋಗ್ತಾರೆ. ನೀವು ಔಟ್ ಆಫ್ ಸ್ಟೇಟ್ಗಳಿಗೂ ಕಳಿಸ್ತಿದ್ದೀರಾ? ಅದು ನನಗೆ ಆಪರ್ಚುನಿಟಿ ಬಂದಿತ್ತು ಮೇಡಮ್. ಸಂಘದಲ್ಲಿ 15 ದಿನ ಟ್ರೈನಿಂಗ್ ಇದೆ, ಹೋಗ್ತೀರಾ ಅಂತೇಳಿ ದುಬೈಗೆ ಬಂದಿತ್ತು. ಮನೇಲಿ ಮಾಡೋದ್ರಿಂದ ಹೋಗ್ಲಿಲ್ಲ ನಾವು. ಅದೇ ಅಲ್ಲಿ ಹೋಗಿದ್ರೆ ಹಿಂಗ ಔಟ್ ಆಫ್ ಸ್ಟೇಟಿಗೆ ಬೇಕಿತ್ತು ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲಾ ಇದಕ್ಕೂ ಕಂಟ್ರಿಗಳಿಗೂ ಅದು ಮೆನ್ಷನ್ ಹೋಗ್ಬಿಟ್ಟಿರ್ತಂತೆ. ಅಲ್ಲ ಆರ್ಡರ್ ಬೇಕಿತ್ತು ಅಂದ್ರೆ ಅವರೇ ಹೇಳಂಗೆ. ನೀವು ಅಲ್ಲಿ ಹೋಗಿ ಏನ್ ಮಾಡೋದು? 15 ದಿನ ಎಲ್ಲಾ ಕಡೆಯಿಂದ ಆಯಿಲ್ ಬಂದಿರ್ತಾರೆ. ಅದೇ ಇವಾಗ ಹೇಳಿದ್ನಲ್ಲ, ಇದನ್ನ ನಮ್ದೇನು ಮೇಳ ತರ ಮಾಡ್ಕ 15 ದಿನಕ್ಕೆ ಬಂದಿತ್ತು. ನಾನೇ ಹೋಗ್ಲಿಲ್ಲ. ಹೋದ ವರ್ಷನೇ ಬಂದಿತ್ತು ನೋಡ್ರಿ. ಆ ಚಾರ್ಜಸ್ ಎಲ್ಲ ಅವರೇ ಹಾಕ್ತಾರೆ. ಕಂಪ್ಲೀಟ್ ಹೋಗೋದ್ರಿಂದ ಹಿಡಿದು ಬರತನೂ ಖರ್ಚೆಲ್ಲ ಏನಾರ ಎಕ್ಸ್ಪೆನ್ಷನ್ ನಿಮ್ಗೆ ಇನ್ನೊಂದು ಮಿಷಿನ್ ಹಾಕ್ಬೇಕಂದ್ರೆ ನಿಮಗೆ ಸಾಲ ಸೌಲಭ್ಯ ಇರ್ತೈತಿ, ಅದನ್ನ ಅಪ್ಲೈ ಮಾಡ್ಕೊಳ್ರಿ ನೀವು ಬ್ಯಾಂಕ್ ಒಳಗೆ ಅಪ್ಲೈ ಮಾಡಿ. ಇವಾಗ ಅವಾಗಿನಂಗ ಅಲ್ಲ ಅಂತ ಸರ್, ಎಲ್ಲ ಬಂದು ನೋಡೇ ಅಂತ ನೋಡೇ ಮಾಡ್ಕೊಡ್ತಾರೆ. ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು ಇವಾಗ. ಇದು MSME ಸ್ಕೀಮು, ಮುದ್ರಾ ಯೋಜನೆ ಅಂತ ಸೆಂಟ್ರಲ್ ಬಹಳ ಮುದ್ರಾ ಯೋಜನೆ ನಾನು ಬಹಳ ಟ್ರೈ ಮಾಡಿದೆ ಸರ್. ಬಹಳ ಲೆಂತಿ ಆಗುತ್ತವು, ಬೇಗ ಆಗೋದಿಲ್ಲ. ಟ್ರೈ ಮಾಡ್ಬೇಕಷ್ಟೇ. ಟ್ರೈ ಮಾಡಿ ಸುಮಾರು 50% ತನಕ ಇರುತ್ತೆ. 50% ಐತೆ ಸಬ್ಸಿಡಿ ಲೇಡೀಸ್ಗೆ. ಅದು ರೂರಲ್ ಅಲ್ಲಿ ನಿಮ್ದು ಅವಕಾಶ ಇರುತ್ತೆ. ಇಲ್ಲಿ ಯಾವ್ದು ನಿಮ್ ಗ್ರಾಮೀಣ ಬ್ಯಾಂಕ್ ಏನ ಇರ್ಬೇಕಲ್ಲ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಮ್ಮೂರ್ ಬ್ಯಾಂಕ್ ಏನು ತಲೆ ಕೆಡ್ಸ್ಕೊಳಲ್ಲ. ಡೆವಲಪ್ಮೆಂಟ್ ಲೋನ್ ಬೇಕೇನಮ್ಮ 50,000 ಕೊಡ್ತಾನೆ ಅಂತ. ಅದರಿಂದ ಆ ಕಡೆ ಏನು ಕೆಲವರಿಗೆ ಅಷ್ಟ ಬ್ಯಾಂಕ್ ಕೆಲವು ಅಂದ್ರೆ ಎಲ್ರಿಗೂ ಕೋಪರೇಟ್ ಮಾಡಲ್ಲ ಮೇಡಮ್. ನಿಜ ಹೋದ್ರೆ ಕೇಳಿರ್ಬೇಕಾದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ. ಈಗ ನಮ್ ಬ್ಯಾಂಕ್ ಒಳಗೆ ಇವೆಲ್ಲ ಸಾಲ ಇಲ್ಲ. ನಮ್ಮಲ್ಲಿ ಕ್ರಾಪ್ ಲೋನ್ ಅಷ್ಟೇ ನಮ್ದು. ರೈತರಿಗೆ ಕ್ರಾಪ್ ಲೋನ್ ಸೊಸೈಟಿ ಐತಲ್ಲ ನಿಮ್ದು, ಅವಕ್ಕೆ ನಾವು ಸಾಲ ಕೊಡೋದು ರೈತರಿಗೆ. ಆಹಾರ ತಜ್ಞರು ಬಂದು ಚೆಕ್ ಮಾಡ್ತಾರ? ಇಲ್ಲ, ನಾವೇ ಅಲ್ಲಿ ಕಳ್ಸ್ಬೇಕು ಮೇಡಮ್. ಲ್ಯಾಬಿಗೆ ಕಳಿಸಿ ಚೆಕ್ ಮಾಡಿಸ್ತೀವಿ. ಹೋದ ವರ್ಷ ಕಳ್ಸಿದ್ವಿ. ಫಸ್ಟ್ ವರ್ಷ ಅಷ್ಟೇ ತಗೊಂಡಿದ್ದು. ಅದಾದ್ಮೇಲೆ ಸೆಕೆಂಡ್ ವರ್ಷ ಏನ್ ಹೇಳಿರ್ಲಿಲ್ಲ. ಹೋದ ವರ್ಷ ಮತ್ತೆ ತರ್ಸ್ಕೊಂಡಿದ್ರು. ಈಗ ನೀವು ಟ್ರೇಡ್ ಅಂತ ಮಾಡ್ತಾ ಇದ್ದೀರಿ, ಬಿಸ್ನೆಸ್. ಅದಕ್ಕೆ ಟ್ಯಾಕ್ಸ್ ವರ್ಷಕ್ಕೆ ಸರ್ಕಾರಕ್ಕೆ ಬರುತ್ತಾ? ಟ್ಯಾಕ್ಸ್ ಅಷ್ಟೊಂದೇನು ನಮ್ಗೆ ವ್ಯಾಪಾರ ಟ್ರಾನ್ಸಾಕ್ಷನ್ ಇರಲ್ಲ. 20 ಲಕ್ಷ ಮೇಲೆ 10 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಇದ್ರಷ್ಟೇ ಟ್ಯಾಕ್ಸ್ ಕಟ್ಟೋದು. ಈ ಬೋರ್ಡ್ ಹಾಕಿರ್ತೀರಲ್ಲ, ಅದಕ್ಕೆ ಅಂತ ಕಟ್ಟಬೇಕಲ್ಲ? ಇಲ್ಲ ಮೇಡಮ್, ಅದಕ್ಕೇನಿಲ್ಲ. ನಾವು ಆಲ್ಮೋಸ್ಟ್ ಅದು ಗ್ರಾಮ ಪಂಚಾಯತ್ ಲೈಸೆನ್ಸ್ ತಗೊಂಡಿರ್ತೀವಲ್ಲ, ಹಂಗಾಗಿ ಬೋರ್ಡಿಗೆ ಏನು ಸಮಸ್ಯೆ ಬರಲ್ಲ ನಮ್ದು. ಟ್ಯಾಕ್ಸ್ ಅಂದ್ರೆ ಅದೇ 10 ಲಕ್ಷದ ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಆದ್ರಷ್ಟು ಟ್ಯಾಕ್ಸ್ ಕಟ್ಬೇಕು. ಈಗ ನೀವು ಒಂದು ಬ್ಯಾಚ್ ಶೇಂಗಾ ಒಂದು ಇಡೀ ದಿವಸ ಹಾಕಿಬಿಟ್ಟು ತೊಳೆದು ನೆಕ್ಸ್ಟ್ ಕೊಬ್ಬರಿ ಹಾಕ್ಬೇಕು ಅಂದ್ರೆ ಕ್ಲೀನಾಗೆಲ್ಲ ಒಳ್ಳೆಲ್ಲ ತೊಳೆದು ಬಿಟ್ಟು ಹಾಕ್ಬೇಕು. ಸ್ಮೆಲ್ ಬರಬಾರ್ದು. ಒಣಗಿಸ್ಬೇಕು. ಅದೆಲ್ಲ ಪೂರ್ತಿ ಡ್ರೈ ಆಗೋ ತನಕ ಬಿಡ್ಬೇಕು. ಡ್ರೈ ಏನ್ ಇದೇನೇ ಇರಲ್ಲ ಮೇಡಮ್, ನಮ್ದು ಇದೇನ್ ನಡೆಯುತ್ತೆ. ಡ್ರೈ ಆಗಿರುತ್ತಲ್ಲ ಆಲ್ಮೋಸ್ಟ್. ಇದು ಅಲ್ಲ ಒಳಗಡೆ ಒಳಕಲ್ಲು ಅದು ಇದನ್ನ ಚೇಂಜ್ ಮಾಡ್ಬಿಡ್ತೀವಿ ನಾವು ಕೊಬ್ಬರಿ ಹಾಕ್ಬೇಕಾರೆ. ಹೌದಾ? ಇದು ಕೋಲ್ ಇದೇ ಇರಲ್ಲ. ಕೊಬ್ಬರಿಗೆ ಸಪ್ರೇಟ್, ಇದಕ್ಕೆ ಸಪ್ರೇಟ್. ಯಾಕೆ? ಶೇಂಗಾ ಹಾಕಿರ್ತೀವಲ್ಲ ಇದಕ್ಕೆ, ಅದಕ್ಕೆ ಇನ್ನೊಂದ್ ಐತ್ ಸರ್. ಅದು ಎಲ್ಲ ಅಂಟ್ಕೊಂಡಿರುತ್ತೆ ಅಂತನಾ, ಸ್ಮೆಲ್ ಆಗಿರುತ್ತೆ ಅಂತನಾ? ಸ್ಮೆಲ್ ಆಗಿರುತ್ತೆ ಅಂತ. ಅದಕ್ಕಾಗಿನೇ ಬೇರೆ ಬೇರೆ ಇಡ್ತೀರಿ. ಅದು ರಿಮೂವ್ ಮಾಡಕ್ ಬರುತ್ತೆ. ರಿಮೂವ್ ಮಾಡಕ್ ಬರುತ್ತೆ. ಅದಕ್ಕೆಲ್ಲ ಬಿಚ್ಕೋಬಹುದು. ಬಿಚ್ಕೊಂಡಿರ್ತಕ್ಕ ಅದು ಲೇಡೀಸ್ ಕೈಲಿ ಆಗಲ್ಲ, ಜೆಂಟ್ಸ್ ಹಾಕೋಣಕ್ಕಾಗಲ್ಲ. ಏನೋ ಆಗಲ್ಲ. ಎಲ್ಲದಕ್ಕೂ ಹುಡುಗರು ಬೇಕೇ ಬೇಕು. ಏನ್ ನಾವು ನಿತ್ಕೊಂಡ್ ಮಾಡ್ಬೋದು, ಪ್ಯಾಕಿಂಗ್ ಮಾಡ್ಕೊಡ್ಬೋದು. ಫಸ್ಟ್ ಇಂದ ಲಾಸ್ಟ್ ತನ ನಾವು ಹುಡುಗಿಯರ ಮಾಡ್ಬೋದು. ಲಾಸ್ಟ್ ಎಂಡಿಂಗ್ ಹಿಂಡಿ ತೆಗೆಯೋದು ಅದಾಯ್ತಲ್ಲ, ಅದಕ್ಕೆ ಹುಡುಗರು ಬೇಕೇ ಬೇಕು. ಅದೇ ಗಟ್ಟಿ ಇರುತ್ತೆ ಅಂತ. ಗಟ್ಟಿ ಇರುತ್ತೆ.
ಹುಡುಗಿಯರ್ ಮಾಡ್ಬೋದು ಆಲ್ಮೋಸ್ಟ್ ಧೈರ್ಯ ಇದ್ದು ಒಬ್ರು ಯಾರು ಕೆಲ್ಸಕ್ಕೆ ಹಿಡ್ಕೊಂತೀವಿ ಅಂದ್ರೆ ಮಾಡ್ಕೊಂಡ್ಬಿಡ್ತು ಇಲ್ಲ ಮನೇಲೆ ಸಪೋರ್ಟ್ ಇದ್ರೆ ಮಾಡ್ಬೋದು. ನಾನು ಅದನ್ನೇ ಹೇಳಿದ್ ಮನೇಲಿ ಸಪೋರ್ಟ್ ಇತ್ತು ಅಂದ್ರೆ ಕೈ ಹಾಕ್ಬೋದು. ಈಗ ಇನ್ನೊಂದ್ ನಾನ್ ತಗೊಂತೀನಪ್ಪ ಅಂದ್ರೆ ನಾನ್ ಮಾಡ್ತೀನಿ ಮಾಡು ಅಂತ ಯಾರ ಹಿಂದಿಂದ ಹೇಳೋರಿದ್ರೆ ನಾವ್ ಇನ್ನೊಂದ್ ತರ್ಸ್ಕೋಬಹುದು. ನಾವೇ ಕೈ ಮಾಡ್ಕೊಳಕ್ ಆಗುತ್ತರ ಆಗಲ್ಲ. ಈಗ ಸೇಲ್ ಎಲ್ಲ ಸೇಲ್ ಪೂರ್ತಿ ಕಂಪ್ಲೀಟ್ ಆಗುತ್ತಾ? ಸೇಲ್ ನೀವು ಮಾಡಿದಷ್ಟು ಪ್ರಾಡಕ್ಟ್ ನ ಖಾಲಿ ಆದ್ಮೇಲೆ ಮತ್ ನಾನು ಶೇಂಗಾ ತರ್ಸೋದು. ಒಂದು 8 ದಿನ ಹಾಕ್ತೀನಿ ಮೇಡಮ್. ಆಯಿಲ್ ಫುಲ್ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 200 ಲೀಟರ್ 200ರಿಂದ 300 ಲೀಟರ್ ಸ್ಟಾಕ್ ಮಾಡ್ಕೊಂಡು ಅದು ಫುಲ್ ಪರ್ಚೇಸ್ ಎಲ್ಲ ಕೊಟ್ಮೇಲೆ ಅಮೌಂಟ್ ಆದ್ಮೇಲೆ ಮತ್ ನಾನು ಶೇಂಗಾ ಹಾಕೋದು. ನೆಕ್ಸ್ಟ್ ಬಾಟಲ್ಗಳು ನಿಮಗೆ ಹೋಲ್ಸೇಲ್ ಆಗಿ ಎಲ್ಲಿ ಸಿಗುತ್ತೆ? ಇವನ್ನೆಲ್ಲ ಹೋಲ್ಸೇಲ್ ಆಗಿ ನಮಗೆ ದಾವಣಗೆರೆ ಸಿಗುತ್ತೆ ಮೇಡಮ್. ಹೋಲ್ಸೇಲ್ ಆಗಿ ಅಂಬಿಕಾ ಅದು ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಮನೆಯವರೇ ತಗೊಂಬರೋದು. ನಾವು ಬೆಂಗಳೂರಿಂದ ಇಲ್ಲ ಬೆಂಗಳೂರು ಅಂತಾನೆ ಏನಿಲ್ಲ ಮೇಡಮ್. ದುರ್ಗ ಆಲ್ಮೋಸ್ಟ್ ಬೆಂಗಳೂರೆಲ್ಲ ದಾವಣಗೆರೆ ತಗೊಂಡು ಹೋಗ್ತಾರೆ ಬಾಟ್ಲುಗಳು. ಪ್ಯೂರಿಟಿ ಕೊಡ್ತಾರೆ. ಮುಂಚೆ ನಾವು ಆರ್ಡರ್ ಕೊಟ್ವಿ ಅಂದ್ರೆ ನಮ್ಗೆ ಯಾವ ಸೈಜ್ ಬೇಕೋ ಅದೇ ಸೈಜೇ ಮಾಡ್ಕೊಡ್ತಾರೆ. ಅದೇ ಕಾಳು ತಂದಿದ್ದು ಕೊಬ್ಬರಿ ತಂದಿದ್ದಕ್ಕೆಲ್ಲ ಇನ್ನೊಂದು ಗೋಡನ್ ಬೇಕಾಗತ್ತಾ ನಿಮ್ಗೆ? ಇಷ್ಟೇ ಸಾಕಾಗತ್ತಾ? ಇದ್ರಲ್ಲೇ ಇಟ್ಕೋಬಹುದಾ? ಸ್ವಲ್ಪ ಪ್ಲೇಸ್ ಬೇಕಾಗುತ್ತೆ ಮೇಡಮ್. ಮನೆ ಇದ್ರೆ ಓಕೆ. ಮತ್ತೆ ಅದಕ್ಕೆ ಅಂತಾನೆ ಸಪರೇಟ್ ರೂಮ್ ಏನ್ ಬೇಕಾಗಲ್ಲ. ಹಿಂದೆನೆ ಆರ್ಡರ್ ತಗೊಂಡ ತಕ್ಷಣ ಕೊಟ್ಬಿಟ್ವಿ ಅಂದ್ರೆ ಇನ್ನು ರೂಮ್ ಅವಶ್ಯಕತೆ ಇರಲ್ಲ. ಈಗ ಮಳೆಗಾಲದಾಗ ಕೊಬ್ಬರಿ ವಾಸನೆ ಸ್ಮೆಲ್ ಬರುತ್ತಲ್ಲ, ಆ ಟೈಮಲ್ಲಿ ಮತ್ತೆ ಕೊಬ್ಬರಿ ಹಾಕ್ತೀರಾ? ಮುಂಚೆನೆ ಸ್ಟಾಕ್ ಮಾಡ್ಕೊಂಡು ಇಡ್ಕೊಂಡ್ಬಿಡ್ಬೇಕು ಮೇಡಮ್. ಅವಾಗ ಕೊಬ್ಬರಿನ ಮುಂಚೆನೆ ತಗೊಂಡು ಆಯಿಲ್ ಸ್ಟಾಕ್ ಮಾಡ್ಕೊಂಡು ಇಡ್ಕೋಬೇಕು ನಾವು ಮಳೆಗಾಲ ಬರೋಕ್ಕಿಂತ ಮುಂಚೆನೆ. ಈ ಶೀತಗಾಲದಾಗೂ ತೇವಾಂಶ ಇರುತ್ತಲ್ಲ, ಮತ್ತೆ ಆ ಟೈಮಲ್ಲಿ ಏನ್ ಹೇಳ್ರಿ ಕೊಬ್ಬರಿ ತಂದ್ ಇಟ್ಕೊಂತೀವಿ, ಒಂದ್ ವಾರದ ತನಕ ಇಟ್ಕೊಂತೀವಿ. ಆಯಿಲ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಕೊಬ್ಬರಿ ಇಡ್ಕೋಬಾರ್ದು. ಕೊಬ್ಬರಿ ಮುಂಚೆನೆ ಒಣಗಿಸ್ಕೊಂಡು ಆಯಿಲ್ ನೀವ್ ಎಷ್ಟ್ ದಿನ ಇಟ್ರು ಏನಾಗಲ್ಲ. ಅದಕ್ಕೆ ಮ್ಯಾನುಫ್ಯಾಕ್ಚರ್ ಅಷ್ಟೇ ಇರೋದು. ಅದೇ ಇದು ಇರಲ್ಲ. ಅದಕ್ಕೆ ಆಯಿಲ್ ಎಷ್ಟು ಇರುತ್ತೆ, ಸ್ಮೆಲ್ ಬರಲ್ಲ. ಕೊಬ್ಬರಿ ಎಣ್ಣೆ ಮಾತ್ರ ಸ್ಮೆಲ್ ಬರಲ್ಲ. ಯಾವ್ದು ಬರಲ್ಲ. ಶೇಂಗಾ ಎಣ್ಣೆನೂ ಬರಲ್ಲ. ಅದೇ ಮಳೆಗಾಲದಾಗೆ ಮೋಡ ಮುಚ್ಕೊಂಡಿರುತ್ತೆ. ಹಂಗಾಗಿ ನಾವೀಗ ಅದನ್ನ ಕೊಬ್ಬರಿ ತಂದು ಒಣಗಿಸಿ ಆಯಿಲ್ ಹಾಕಕ್ ಆಗಲ್ಲ. ಹಾಗಾಗಿ ಮುಂಚೆನೆ ನಾವು ಜಾಸ್ತಿ ಕೊಬ್ಬರಿ ಪರ್ಚೇಸ್ ಮಾಡಿ ಆಯಿಲ್ ಸ್ಟಾಕ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನಮಗೆ ಮಳೆಗಾಲ ಮುಗಿತನ ಆಯಿಲ್ ಇರುತ್ತೆ. 3 ತಿಂಗಳು 3 ತಿಂಗಳು ಇರುತ್ತೆ ಆರಾಮಾಗಿ. 3 ತಿಂಗಳಿಗೆ ಎಷ್ಟು ಹಾಕ್ಬೋದು? ಹಂಗಾದ್ರೆ ಎಷ್ಟು ಹಾಕೊಂತೀರಾ? ಅವ್ರವ್ರು ಡಿಪೆಂಡೆಂಟ್ ಮೇಡಮ್. ನಮಗೆ ಎಷ್ಟು ಹೋಗುತ್ತೆ ಅನ್ನೋದನ್ನ ಗೊತ್ತಿರುತ್ತಲ್ಲ, ಅದ್ರ ಮೇಲೆ ನಾವು ಪರ್ಚೇಸ್ ಮಾಡ್ಕೊಂಡು ಹಾಕೋಬೇಕು. ಈ ಶೇಂಗಾಕ್ಕೇನ್ ಆತರ ಏನಿಲ್ಲ. ಶೇಂಗಾಕ್ಕೇನ್ ಆತರ ಇಲ್ಲ ಮೇಡಮ್. ಸಾಟೆಕ್ಸಿಗೆ ಹಾಕೊಟ್ಬಿಡ್ತಾರ ಅಲ್ಲೇ. ಹಂಗ ನಮಗೆ ಹಸಿನೇ ಇರ್ತವೆ ಅಂತೇನಿಲ್ಲ. ಒಣಗಿದ ಬೀಜನ ತಗೊಂಡ್ಬರ್ಬೋದು. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಮಿಲ್ಗಳಿಗೆ ಹೋದ್ರೆ ಚಳಕೆರೆಗೆ ಎಷ್ಟು ಮಿಲ್ಗಳಿದಾವೆ. ನಮಗೆ ಇಂಥವೇ ಶೇಂಗಾ ಬೇಕು ಅಂದ್ರೆ ಅಂತದೇ ಶೇಂಗಾ ಡ್ರೈನೇ ಸಿಕ್ಬಿಡುತ್ತೆ. ಡ್ರೈನೇ ಸಿಕ್ಬಿಡುತ್ತೆ. ರೈತರ ಹತ್ರ ಇನ್ನೂ ಚೀಪ ಸಿಗುತ್ತೆನಾ? ರೈತರ ಹತ್ರ ಚೀಫ ಸಿಕ್ರು ನಾವು ಅಂತ ತಗೊಂಬಂದು ಒಣಗಿಸಿ ಸಿಪ್ಪೆ ಸಮೇತ ನಾವು ಬಿಡಿಸ್ಕೊಂಡು ಅಲ್ಲಿ ನಮಗೆ 3 ರಿಂದ 4 ದಿನ ನಮಗೆ ಆಯಿಲ್ ಹೋಗೋದು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬೇಕಾಗತ್ತೆ ನಾವು. ಅಲ್ಲ ಮಿಷಿನ್ ಇರುತ್ತಲ್ಲ, ಸಿಪ್ಪೆ ಸುಲಿಯಂತ ಮಿಷಿನ್ಗಳು, ಅವ್ನ ಇಟ್ಕೊಂಡ್ರೆ ಇನ್ನೂ ಚೀಪ್ ಆಗುತ್ತಲ್ಲ ನಿಮ್ಗೆ. ಎಲ್ಲ ನಾವೇ ಮಾಡ್ಕೋಬೇಕಾಗುತ್ತಲ್ಲ. ಇಲ್ಲಿ ಈ ಬಿಸ್ನೆಸ್ ಮಾಡ್ತಿರೋ ಅಥವಾ ಅದನ್ನ ಕ್ಲೀನ್ ಮಾಡ್ಕೊಂತ ಕುತ್ಕೋತಿರೋ, ಕ್ಲೀನಿಂಗ್ ಬಾಳ ಆಗತ್ತೆ. ಅದು ಬಹಳ ಟೈಮ್ ಹಿಡಿಯುತ್ತೆ. 3 ದಿನ 4 ದಿನ ನಾವು ಅದನ್ನ ಶೇಂಗಾ ಕ್ಲೀನ್ ಮಾಡ್ಕೊಳಕ್ಕೆ ಟೈಮ್ ಬೇಕಾಗುತ್ತೆ. ನಾವು ಒಂದ್ ವಾರ ಆಯಿಲ್ ಫುಲ್ ಕ್ಲೀನ್ ಮಾಡ್ಕೊಂಡ ತಕ್ಷಣ ಅವನ್ನೆಲ್ಲ ಮುಗಿಸ್ಕೊಂಡೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಮ್ಮ ಮನೆ. ಮತ್ತೆ ನೆಕ್ಸ್ಟ್ ಬರ್ಬೇಕಾದ್ರೆ ಮತ್ತೇನಿದ್ರು ಇದು ಕವರ್ ಎದಕ್ಕೆ ಇಟ್ಟಿದ್ದೀರಾ? ಅದೇ ಸ್ಟಾಪ್ ಮಾಡಿರ್ತೀವಲ್ಲ ಮೇಡಮ್, ಹುಳ ಏನು ಹೋಗ್ಬಾರ್ದು ಅಂತೇಳಿ. ಇಲ್ಲಿ ಆತರ ಏನು ಮತ್ತೆ ಸ್ಟಾರ್ಟಿಂಗ್ ತಕ್ಷಣ ಬೆಳಗಿನ ಜಾವ ಹಾಕೋದಲ್ಲ, ನೋಡ್ಕೊಳಕ್ ಆಗಲ್ಲ ಅಂತ ಫುಲ್ ಕವರ್ ಮಾಡಿ ಹೋಗಿರ್ತೀವಿ. ಈಗ ಚಿಕ್ಕದಕ್ಕೆ ಏನಾದ್ರು ಈಗ ಸಣ್ಣ ಪುಟ್ಟದ ರಿಪೇರಿ ಎಲ್ಲ ನೀವೇ ಮಾಡ್ಕೊಂತೀರಾ? ಸಣ್ಣ ಪುಟ್ಟ ರಿಪೇರಿ ನಮ್ಮ ಮನೆಯವರೇ ಮಾಡ್ಬಿಡ್ತಾರೆ. ಏನ್ ದೊಡ್ಡದು ಆಲ್ಮೋಸ್ಟ್ ಈ ಬೇರಿಂಗ್ ಹೋದ್ರೆ ಇಂಥವೆಲ್ಲ ನಾವೇ ಮಾಡ್ಕೊಂತೀವಿ ಇಲ್ಲೇ. ನಮ್ದೈತಲ್ಲ ಸರ್ ಇದೆ, ಅದು ಕೆಳಗೆ ಬರುತ್ತೆ. ಶೇಂಗಾ ಕೆಳಗೆ ಇಳಿಸ್ತೀರಾ? ಒಂದು ಅಲ್ಲಿಗೆ ತರ ಇಟ್ಟಿರ್ತಾರೆ. ಹಲ್ಗೆ ತರ ಅವ್ರು ಮಾಡ್ಸ್ಕೊಂಡಿರೋದು ಸರ್. ನಮ್ದ್ರಾಗೆ ಬಂದಿರ್ತದೆ, ಇದ್ರಾಗೆ ಬಂದಿರೋದು ಇನ್ಬಿಲ್ಟ್. ಹಂಗಾಗಿ ವರ್ಕ್ ಜಾಸ್ತಿ ಇಲ್ಲ ಮೇಡಮ್. ಇದು ಶೇಂಗಾನ ಅದೇ ಎಲ್ಲ ರುಬ್ಕೊಂತತಿ. ಏನ್ ನಾವು ನಿತ್ಕೋಬೇಕು, ನೋಡ್ಬೇಕು, ಬರುತ್ತೆ ಅಂತೇಳಿ ಇಬ್ರು ಇರ್ಬೇಕಷ್ಟೇ. ಇದ್ರಾಗೆ ಹುಡುಗರು ಮಾಡೋದಾದ್ರೆ ಒಬ್ರೇ ಮಾಡ್ಕೊಂಡ್ಬಿಡ್ಬೋದು ಇದನ್ನ ಕೆಲ್ಸನ. ಇಬ್ರು ನೆಸಿಟಿ ಇಲ್ಲೇ ಇಲ್ಲ. ಕರೆಕ್ಟ್ ನಾವ್ ಏನೇ ಹ್ಯಾಬಿಟ್ಸ್ ಇಲ್ಲಪ್ಪ, ನಾವು ಕೆಲಸ ಮಾಡ್ತೀವಪ್ಪ ಅನ್ನೋದಾದ್ರೆ ಹುಡುಗರು ಒಬ್ರೇ ಸಾಕು. ಅಂದ್ರೆ ಇದ್ರಲ್ಲಿ ದುಡಿಮೆ ಇದೆ. ಇದೆ ಮೇಡಮ್. ದುಡಿಮೆ ಪಟ್ಟಿಗೆ ಚೆನ್ನಾಗೇ ಇದೆ. ಲಾಸ್ ಆಗಲ್ಲ. ಹಾಕಿದ ದುಡ್ಡು ಲಾಸ್ ಆಯ್ತು ಅನ್ನೋ ಇದೇ ಇಲ್ಲ. ಮೇಡಮ್, ನೀವು ನಿಮ್ಮ ಗಾಣದ ಬಗ್ಗೆ ಎಲ್ಲ ವೀಕ್ಷಕರಿಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀರಿ. ನೀವು ಯಾವ ರೀತಿ ಇದನ್ನು ಡೆವಲಪ್ಮೆಂಟ್ ಮಾಡಿದಿರಿ, ಯಾವ ರೀತಿ ಇದನ್ನು ಆಯಿಲ್ ತೆಗೆದುಬಿಟ್ಟು ನೀವು ಜೀವನ ನಡೆಸ್ತಾ ಇದ್ದೀರಿ ಅಂತ ಎಲ್ಲ ವಿವರವಾಗಿ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದರಿಂದ ನಿಮಗೆ ತುಂಬ ಹೃದಯ ಧನ್ಯವಾದಗಳು.
ಸರಿ ಸರ್ ಥ್ಯಾಂಕ್ಸ್ ಮೇಡಮ್. ಓಕೆ ಮೇಡಮ್ ಥ್ಯಾಂಕ್ಸ್.